ಈಗಾಗಲೇ ಸೂಚನೆ ನೀಡಿದೆ. ಅದರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಸಚಿವರು ಸಹ ಚಹಾ ಊಟಕ್ಕೆ ಸೇರಿದ್ರೆ ತಪ್ಪೇನು, ಆದರೆ ಬೇರೆ ಉದ್ದೇಶಕ್ಕಾಗಿ ಸೇರೋದು ಸರಿ ಇರೋದಿಲ್ಲ. ಈಗಾಗಲೇ ಅದರ ಬಗ್ಗೆ ಎಐಸಿಸಿ ಸ್ಪಷ್ಟ ನಿರ್ದೇಶನ ನೀಡಿದೆ ಅಂತ ಹೇಳಿದ್ದಾರೆ. ಭೇಟಿ ಆಗಿದ್ದಾರೆ, ಚರ್ಚೆ ಮಾಡಿದಾರ. ಅವ್ರು ಚರ್ಚೆ ಮಾಡಿದ್ದು ಹೇಳಿದ್ರ ನಿಮ್ಗೆ? ಮೂಲ ಯಾಕೆ ತಗೊಂತೀರಿ? ಅವ್ರು ಹೇಳಿದ್ರು ತಗೊಳ್ರಿ. ಅಂತವೇನು ಚರ್ಚೆ ಇಲ್ಲ, ಅಂಥದ್ದೇನು ಚರ್ಚೆ ಇಲ್ಲ. ಭೇಟಿ ಬೈದರ್ನಲ್ಲಿ ಹಾಡ ಹಗಲೇ ಮನೆಗೆ ನುಗ್ಗಿ ಕಳ್ಳತನ ಪ್ರಕರಣ ಬಗ್ಗೆ ವಿಜಯಲಕ್ಷ್ಮಿ ಮಲ್ಲಿಕಾರ್ಜುನ ಮುತ್ತಣ್ಣ ದಂಪತಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬ್ಯಾಂಕ್ ಎಟಿಎಂ ಹಣ ದರೋಡೆಯಿಂದ ಸಾಕಷ್ಟು ಭಯವಾಗ್ತಾ ಇದೆ. ಇದರ ಮಧ್ಯೆ ನಾವು ಮನೆಯಲ್ಲೇ ಇರುವಾಗಲೇ ಹಾಡ ಹಗಲೇ ಮನೆಗೆ ನುಗ್ಗಿ ಕಳ್ಳತನ ಮಾಡಿದ್ದು ನಮಗೆ ಸಾಕಷ್ಟು ಭಯವಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಬೈಕ್ನಲ್ಲಿ ಬಂದ ಖದೀಮರು ಕಳ್ಳತನ ಮಾಡೋದಕ್ಕೆ 2 ಬಾರಿ ಮನೆಗೆ ನುಗ್ಗಿದ್ದಾರೆ. ಇನ್ನು ಈ ಎಲ್ಲಾ ದೃಶ್ಯಗಳು ಸಹ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ನಮಗೆ ಮನೆಯಿಂದ ಹೊರಬರೋದಕ್ಕೆ ಭಯವಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಾಹ್ನದಾಗ ಬಂದು ನಾವು ತೆಳಗ ಮನೆಯಾಗಿದ್ದೀವಿ ರೀ. ಮ್ಯಾಲೆ ಕೀಲಿ ತೆಗೆದು ಡ್ರಾ ತೆಗೆದು ಎಲ್ಲ ಸಾಮಾನು ತೊಗೊಂಡು ಹೋಗ್ತಾರ ಅಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು. ನಾವು ಹೆಣ್ಮಕ್ಳು ಹೆಂಗೆ ಅಡ್ಡಾಡ್ಬೇಕು? ಈಗ ನಾವು ರಾತ್ರಿ 11 ಆದ್ರೂ ಕಾಲನಿದಾಗ ವಾಕಿಂಗ್ ಮಾಡ್ತಿದ್ದೇವ್ರಿ. ಈಗ ಒಬ್ಬರು ಹೆಣ್ಮಕ್ಳು ಮನೆಗಿಂದ ಹೊರಗೆ ಬರಬೇಕು ಅಂದ್ರೆ ಹೆದರ್ಲತ್ತಾರ. ಈ ರೀತಿ ಸರ್ಕಾರ ಇದಕ್ಕೆ ಕರೆಕ್ಟ್ ಕ್ರಮ ಕೈಗೊಂಡ್ರೆ ಸರಿ ಇರ್ತದ್ರಿ. ಇದು ನಡು ಮಧ್ಯಾಹ್ನದಾಗ ಬಂದು ನಾವು ತೆಳಗ ಮನೆಯಾಗಿದ್ದೀವಿ ರೀ. ಮ್ಯಾಲೆ ಕೀಲಿ ತೆಗೆದು ಡ್ರಾ ತೆಗೆದು ಎಲ್ಲ ಸಾಮಾನು ತೊಗೊಂಡು ಹೋಗ್ತಾರ ಅಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು. ನಾವು ಹೆಣ್ಮಕ್ಳು ಹೆಂಗೆ ಅಡ್ಡಾಡ್ಬೇಕು? ಈಗ ನಾವು ರಾತ್ರಿ 11 ಆದ್ರೂ ಕಾಲನಿದಾಗ ವಾಕಿಂಗ್ ಮಾಡ್ತಿದ್ದೇವೆ. ವಿಜಯಪುರದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ನೇತೃತ್ವದಲ್ಲಿ ಇಂಧನ ಇಲಾಖೆ ಅಧಿಕಾರಿಗಳ ಜಿಲ್ಲಾ ಮಟ್ಟದ ಸಭೆ ನಡೆದಿದೆ. ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್, ಶಾಸಕ ಯಶವಂತಗೌಡ ಪಾಟೀಲ್, ಸಂಸದ ರಮೇಶ್ ಜಿಗಜಿಣಗಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಜಿಲ್ಲೆಯಲ್ಲಿ ಬಾಕಿ ಇರುವಂತಹ ಇಲಾಖೆ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ವೇಳೆ ಸಭೆಯಲ್ಲಿ ಶಾಸಕರು ಹೊಸ ಕೆವಿ ಸ್ಟೇಷನ್ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ವಿದ್ಯುತ್ ಸಮಸ್ಯೆ ಆಗದಂತೆ ಹಾಗೂ ಹೊಸ ಸ್ಟೇಷನ್ ಸ್ಥಾಪನೆ ಬೇಡಿಕೆ ಇದ್ದರೆ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಇಂಧನ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯ ಬಳಿಕ ಮಾತನಾಡಿದ ಸಚಿವ ಕೆಜೆ ಜಾರ್ಜ್, ಗೃಹ ಜ್ಯೋತಿ ಯೋಜನೆ ಎಲ್ಲರಿಗೂ ಕೂಡ ಇಲ್ಲ. ಪ್ರತಿಯೊಬ್ಬರಿಗೂ ಉಚಿತ ವಿದ್ಯುತ್ ಕೊಡ್ತೇವೆ ಅಂತ ಹೇಳೋಕ್ಕಾಗೋದಿಲ್ಲ. ರಾಜ್ಯದಲ್ಲಿ 2,62,00,000 ಗೃಹ ಜ್ಯೋತಿ ಯೋಜನೆಯ ಗ್ರಾಹಕರಿದ್ದಾರೆ. ಹೀಗಾಗಿ ರಿವೈಸ್ ಬಗ್ಗೆ ಬೇಡಿಕೆ ಬಂದರೆ ಕ್ಯಾಬಿನೆಟ್ ನಲ್ಲಿಟ್ಟು ಚರ್ಚೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಗೃಹ ಜ್ಯೋತಿದು 2,62,00,000 ಕನ್ಸ್ಯೂಮರ್ಸ್ ಇದ್ದಾರೆ. 62 ಕನ್ಸ್ಯೂಮರ್ ಅಂತ ಬಿಟ್ಟರೆ ಜನಸಂಖ್ಯೆ ಇದು ಮಾಡಿದ್ರೆ ಒಂದು ಕನ್ಸ್ಯೂಮರ್ ಜಾಸ್ತಿ, ಒಂದು ಮನೆಯಲ್ಲಿ ಜಾಸ್ತಿ ಜನ ಇರ್ತಾರೆ. ಅಷ್ಟು ಜನರಿಗೆ ನಾವು ಕೊಡ್ತಾ ಇದ್ದೀವಿ. ಇನ್ನು ಅದನ್ನು ರಿವೈಸ್ ಮಾಡಲಿಕ್ಕೆ ಈಗ ಬೇಡಿಕೆ ಬಂದುಬಿಟ್ರೆ ಅದನ್ನು ಮತ್ತೆ ನಾವು ತಗೊಂಡು ಹೋಗಿ ಕ್ಯಾಬಿನೆಟಲ್ಲಿ ಇಟ್ಬಿಟ್ಟು ಡಿಸ್ಕಸ್ ಮಾಡಬೇಕಾಗ್ತದೆ. ಬಟ್ ನಮ್ಮ ಪ್ರಕಾರ 58 ಯೂನಿಟೇ ಜಾಸ್ತಿ. ನಮ್ಮ ಆವ್ರೇಜ್ ಇರೋದು 50 ಯೂನಿಟ್. ನಮ್ಮ ಆವ್ರೇಜ್ ಕನ್ಸಂಪ್ಷನ್ ಒಬ್ಬರಿಗೆ 60. ಇದು ಎಲ್ಲರಿಗೂ ಕೊಡಲಿಕ್ಕಲ್ಲ, ನಾವು ಆರ್ಥಿಕವಾಗಿ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಶಕ್ತಿ ಕೊಡಲಿಕ್ಕೆ ಮಾಡ್ತೀವಿ ಹೊರತು ಪ್ರತಿಯೊಬ್ಬರಿಗೂ ಫ್ರೀ ಕೊಡ್ತೀವಿ ಅಂತ ಹೇಳಲಿಲ್ಲ. ನಾವು 200 ಯೂನಿಟ್ವರೆಗೆ ಅದರಲ್ಲಿ ಸಮೇತ ಆವ್ರೇಜ್ ಒಂದು ವರ್ಷ ತೆಗೆದುಬಿಟ್ಟು ಅದಕ್ಕೆ ಒಂದು 10% ಎಕ್ಸ್ಟ್ರಾ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತದ ದಿನ ಖಾಸಗಿ ಕಾರು ಬಳಸಿ ಕೋಟ್ಯಾಂತರ ಹಣ ಸಾಗಿಸ್ತಾ ಇದ್ರು ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಗೆ ಕೆಜೆ ಜಾರ್ಜ್ ಕಿಡಿಕಾರಿದ್ದಾರೆ. ಓರ್ವ ಮಿನಿಸ್ಟರ್ ಅಪಘಾತವಾಗಿದ್ದಾಗ ಸಹಾನುಭೂತಿ ತೋರಿಸೋದು ಬಿಟ್ಟು ಆರೋಪ ಮಾಡ್ತಾರೆ. ಇದೆಲ್ಲ ಯಾವ ರಾಜಕಾರಣ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಅವರು ಅವ್ರ ಕಾರಲ್ಲಿ ತಗೊಂಡೋಗಿ ಕೂತ್ಬಿಟ್ಟು ದುಡ್ಡು ಸಾಗಿಸ್ಬೇಕಾ? ಏನಿದೆ ಇವರು ಹೇಳ್ತಾ ಇರೋದು? ಅಪ್ಪ ಅವರು ಶೀಸ್ ಎ ಮಿನಿಸ್ಟರ್, ಶೀಸ್ ಎ ಲೀಡರ್ ಎಲೆಕ್ಟೆಡ್ ಬೈ ದ ಪೀಪಲ್. ಅವರೇನು ಸುಮ್ಮನೆ ಹಂಗೆ ಬಂದಿದ್ದಾರ? ಆ ಥರದ್ದೆಲ್ಲ. ಒಬ್ಬರು ಮಿನಿಸ್ಟ್ರು ಆಕ್ಸಿಡೆಂಟ್ ಆಗಿ ಗಾಯ ಆಗಿದ್ದಾರೆ, ಅವ್ರ ಮೇಲೆ ಸಹಾನುಭೂತಿ ತೋರಿಸೋದು ಬಿಟ್ಬಿಟ್ಟು ಈ ಥರದ್ದು ಇದೆಲ್ಲ ಯಾವ ರಾಜ್ಯಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಮೊದಲೆಲ್ಲ ಈ ಥರ ಇರಲಿಲ್ಲ. ಹೈಕಮಾಂಡ್ ನಾಯಕರ ಆದೇಶ ಪಾಲನೆ ನನ್ನ ಕರ್ತವ್ಯ. ಅವರ ಆದೇಶದ ಮುಂದೆ ನಾವು ಕುಣಿದಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಅಥಣಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇನ್ನು ಪಕ್ಷ ಸಂಘಟನೆಯಷ್ಟೇ ನನ್ನ ಕೆಲಸವಾಗಿದೆ. ಸಿಎಂ ಆಗೋದಕ್ಕೆ ಕಾಲಾವಕಾಶ ಇದೆ, ನಾವು ಕಾಯಬೇಕು ಅಂತ ಹೇಳಿದ್ದಾರೆ. ಸಿಎಂ ಈಗಿಲ್ಲ, ಇಲ್ಲಿಗೆ ಸಿಎಂ ಇಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಷ್ಟೇ ನಮ್ಮದು ಗುರಿ. ಸಿಎಂ ಅಧಿಕಾರ ಇಲ್ಲ, ಅಧಿಕಾರ ಬರೋದು ಒಂದೇ ಗುರಿ. ಹೈಕಮಾಂಡ್ ಆದೇಶಕ್ಕೆ ಎಲ್ಲ ನಾಯಕರು ಸೈಲೆಂಟ್ ಹೊಡೆದ್ರೆ ಏನು ಸರ್? ಮತ್ತೆ ಏನು ಮಾಡ್ಬೇಕ್ರಿ? ಏನು ಜಿಗಾಡ್ಬೇಕಾ? ದಿವಸ ಏನು ವಿರೋಧ ಹೇಳಿಕೆ ಕೊಡ್ಬೇಕಾ? ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಕೆಡಿಪಿ ಸಭೆ ನಡೆಸಿ ಸಚಿವ ಆರ್ಬಿ ತಿಮ್ಮಾಪುರ ಮಾಹಿತಿ ಪಡೆದುಕೊಂಡಿದ್ದಾರೆ. ಕೃಷಿ ಇಲಾಖೆಯ ವಿವಿಧ ಕೆಲಸಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡದ ಹಿನ್ನೆಲೆ ಕೃಷಿ ಇಲಾಖೆ ಜೆಡಿ ವಿರುದ್ಧ ಸಚಿವರು ಗರಂ ಆಗಿದ್ದಾರೆ. ಸಮರ್ಪಕ ಮಾಹಿತಿ ಇರದೆ ಯಾಕೆ ಬರ್ತೀರಿ? ಮಾಹಿತಿ ಪಡೆದು ಬಾ, ನಡೆ ಹೊರಗೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ರಾಮ ಮಂದಿರ ಉದ್ಘಾಟನೆ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಅದ್ದೂರಿ ರಾಮೋತ್ಸವ ಆಯೋಜನೆ ಮಾಡಲಾಗಿದೆ. ನಗರದ ಸೂಪರ್ ಮಾರ್ಕೆಟ್ನ ವ್ಯಾಪಾರಿಗಳು, ಕಿರಾಣಿ ವರ್ತಕರು ರಾಮೋತ್ಸವ ಆಯೋಜನೆ ಮಾಡಿದ್ದಾರೆ. ರಾಮ ಮಂದಿರ ಮಂಟಪದ ಅದ್ದೂರಿ ಸೆಟ್ ನಿರ್ಮಾಣ ಮಾಡಿ ರಾಮ, ಸೀತಾ, ಲಕ್ಷ್ಮಣ, ಹನುಮಂತ ಬೃಹತ್ ಕಟೌಟ್ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು ಜೈ ಶ್ರೀರಾಮ ಘೋಷಣೆ ಕೂಗುತ್ತಾ ಜನರು ದರ್ಶನವನ್ನು ಪಡೆದುಕೊಂಡಿದ್ದಾರೆ. ದೇಶದೆಲ್ಲೆಡೆ ರಾಮ ಮಂದಿರ ಉದ್ಘಾಟನೆ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾ ಇದ್ದು, ದಾವಣಗೆರೆಗೆ ವಿವಿಧೆಡೆ ರಾಮೋತ್ಸವ ಆಯೋಜನೆ ಮಾಡ್ತಾರೆ. ನಗರದ ಪಂಪು ಬಜಾರ, ಎಂಸಿಸಿ ಬ್ಲಾಕ್ ಸೇರಿದಂತೆ ನಗರದೆಲ್ಲೆಡೆ ಸಂಭ್ರಮ ಜೋರಾಗಿತ್ತು. ರಾಮ ಮಂದಿರ ಮಂಟಪದ ಸೆಟ್ ನಿರ್ಮಿಸಿ ರಾಮ, ಸೀತಾ, ಲಕ್ಷ್ಮಣ, ಹನುಮಂತ ಕಟೌಟ್ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು ಅಲಂಕೃತ ಮಂಟಪದಲ್ಲಿ ಪೂಜೆ, ದೀಪೋತ್ಸವ, ಪೂಜೆಯ ಬಳಿಕ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕೂಡ ಹಮ್ಮಿಕೊಂಡಿದ್ರು. ಇನ್ನು ಸ್ಥಳೀಯರು, ವ್ಯಾಪಾರಿಗಳು, ವರ್ತಕರು, ಮಹಿಳೆಯರು, ಮಕ್ಕಳು ರಾಮೋತ್ಸವದಲ್ಲಿ ಭಾಗಿಯಾಗಿ ಜೈ ಶ್ರೀರಾಮ ಘೋಷಣೆಯನ್ನು ಕೂಗಿದ್ದಾರೆ. ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ ದಿಢೀರ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಇಡಿ, ಆರ್ಎಸ್ಎಸ್ ಮತ್ತು ಬಿಜೆಪಿ ಬಾಲಂಗೋಚಿಯಾಗಿದೆ. ಬಿಜೆಪಿ ಪರವಾಗಿ ಇಡಿ ಕೆಲಸ ಮಾಡ್ತಾ ಇದೆ. ಸಿಎಂ ಪತ್ನಿ ಪಡೆದ ಸೈಟ್ ಈಗಾಗಲೇ ಮುಡಾಗೆ ವಾಪಸ್ ನೀಡಿದ್ದಾರೆ. ವಿಚಾರಣೆ ಹಂತದಲ್ಲಿ ಇರುವಾಗಲೇ ಪತ್ರಿಕಾ ಪ್ರಕಟಣೆ ಕೊಡುವ ಅಗತ್ಯ ಏನಿತ್ತು ಅಂತ ಕಿಡಿಕಾರಿದ್ದಾರೆ. ಇನ್ನು ಇಡಿ ವಿರುದ್ಧ ರಾಷ್ಟ್ರಪತಿಗಳಿಗೆ ಪತ್ರ ಕೂಡ ಬರೆದಿದ್ದೇವೆ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ದಿನೇ ದಿನೇ ರೋಡ್ ರಾಬರಿ ಪ್ರಕರಣ ಹೆಚ್ಚಾಗ್ತಾ ಇದ್ದು, ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ರಜಿನ್ ಅಲಿಯಾಸ್ ಕಣ್ಣನನ್ನ ಅರೆಸ್ಟ್ ಮಾಡಿದ್ದಾರೆ. ಕೇರಳದ ತ್ರಿಶೂರ್ ಮೂಲದ ರಜಿನ್ ಮತ್ತು ಪ್ರಮೋದ್ನನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು 2 ದಿನದ ಬಳಿಕ ಓರ್ವನನ್ನ ಖಾಕಿ ಪಡೆ ಅರೆಸ್ಟ್ ಮಾಡಿದ್ದಾರೆ. ಮಂಡ್ಯದ ಕೆಆರ್ಪೇಟೆ ಪಟ್ಟಣದಲ್ಲಿ ಕೂದಲೆಳೆ ಅಂತರದಲ್ಲಿ ಭಾರೀ ಅನಾಹುತ ತಪ್ಪಿದೆ. ರಸ್ತೆ ಬದಿ ಟಿಪ್ಪರ್ ನಿಲ್ಲಿಸಿ ಚಾಲಕ ಊಟಕ್ಕೆ ತೆರಳಿದ್ದ. ಈ ವೇಳೆ ಏಕಾಏಕಿ ಫುಟ್ಪಾತ್ ಅಂಗಡಿಗೆ ಟಿಪ್ಪರ್ ಲಾರಿ ನುಗ್ಗಿದೆ. ಘಟನೆಯಿಂದ ಹಲವು ಬೈಕ್ಗಳು ಜಖಂಗೊಂಡಿದ್ದು ಭಾರೀ ಅನಾಹುತ ತಪ್ಪಿದೆ. ಇನ್ನು ಬಿಜೆಪಿ ಮುಖಂಡನಿಗೆ ಸೇರಿದ ವಿದ್ಯುತ್ ಕಂಬ ಸಾಗಿಸುವ ಟಿಪ್ಪರ್ ಇದಾಗಿದ್ದು, ಹ್ಯಾಂಡ್ ಬ್ರೇಕ್ ಹಾಕದ ಕಾರಣ ಇಳಿಜಾರಿಗೆ ಬಂದಿದೆ ಎನ್ನಲಾಗ್ತಾ ಇದೆ. ಮಂಡ್ಯದ ಮಳವಳ್ಳಿ ತಾಲೂಕಿನಲ್ಲಿ ಎಸ್ಡಿಎ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಕೀರ್ತಿಕುಮಾರ್ ಲೋಕ ಬಲೆಗೆ ಬಿದ್ದಿದ್ದು, ಶಿವರಾಜು ಎಂಬುವವರಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರ್ಟಿಸಿಯಲ್ಲಿ ಋಣ ಕಾಲಂನಲ್ಲಿದ್ದ ಸಾಲದ ಋಣದ ಹೆಸರು ತೆಗೆಯೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಂತ ತಿಳಿದು ಬಂದಿದೆ. ಇನ್ನು 2,000 ರೂಪಾಯಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕ ಬಲೆಗೆ ಬಿದ್ದಿದ್ದು, ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ನೇತೃತ್ವದಲ್ಲಿ ಕಾರ್ಯಶೋಧ ನಡೆದಿದೆ. ಬೆಂಗಳೂರು ಟು ಮೈಸೂರು ರಸ್ತೆಯಲ್ಲಿ ದರೋಡೆಗೆ ಯತ್ನ ನಡೀತಾ ಇದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ವೈರಲ್ ಆಗ್ತಾ ಇದೆ. ವೈರಲ್ ವಿಡಿಯೋ ಬಗ್ಗೆ